ನನಗಾದುದು ಇದೇ ಸಂದರ್ಭದಲ್ಲಿ. ಗೆಲ್ಲಲು ನೀವು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಜೂಜಿನ ಕೇಂದ್ರದ ಫಲಕದಲ್ಲಿ ಬರೆದಿರುವಂತೆ ಒಂದು ಸೃಜನಶೀಲ ಕೃತಿಯ ಸೃಷ್ಟಿಯ ಸಂದರ್ಭದಲ್ಲಿ ಹಂಚಿಕೊಳ್ಳುವ ಸೃಜನಾತ್ಮಕ ಅನುಭವ, ಪ್ರತಿ ಬಾರಿಯೂ ವಿಭಿನ್ನವಾಗಿ ದೊರಕುವ ಅನುಭವಗಳು ರಂಗಭೂಮಿಯ ನಿಜವಾದ ಶಕ್ತಿ. ಸಾಮಾಜಿಕ ಹೇಗೆಂದರೆ ಕೊಠಡಿಯಲ್ಲಿ ಇರುವ ಆನೆಯ ಹಾಗೆ, ಅಂದರೆ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಂಪರ್ಕದ ಭರವಸೆಯನ್ನು ನೀಡುತ್ತವೆ, ಜೊತೆಯಲ್ಲಿ ಜನರನ್ನು ಒಬ್ಬರಿಗೊಬ್ಬರು ದೂರ ಮಾಡುತ್ತಿರುವಂತೆಯೂ ಕಾಣುತ್ತವೆ. ನಾನು ಪ್ರತಿದಿನ ಕಂಪ್ಯೂಟರ್ ಬಳಸುತ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿದ್ದಾಗಲೂ ನನ್ನ ಬಗ್ಗೆ ಗೂಗಲ್ನಲ್ಲಿ ಹುಡುಕಿದ್ದೇನೆ. ಮಾಹಿತಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿದ್ದೇನೆ. ಆದರೆ ಇಂತಹ ಪಾಪ ಇಲ್ಲಿ ಕರ್ಕೊಂಬರೋ ಸ್ಥಿತಿ ಕಾರಣಗಳನ್ನ ನಾವು ಇವತ್ತಿನ ಹುಡುಕ್ತಾ ಇಲ್ಲ, ಚೆಕ್ ಮಾಡ್ತಿಲ್ಲ. ನಿಮ್ಗೆ ರೆಸ್ಪಾನ್ಸ್ ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಆಗ್ತಾ ಇಲ್ಲ ಇವತ್ತು. ಯಾಕೆ ಮೇಷ್ಟ್ರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ದೊಡ್ಡ ಕಂದಕ ಉಂಟಾಗ್ತಾ ಇದೆ ಅಂದ್ರೆ, ವಿದ್ಯಾರ್ಥಿಗಳ ವೇವ್ಲೆಂತ್ ಅನ್ನು, ನರತಂತುವಿನ ವಿನ್ಯಾಸಗಳನ್ನ ನಾನು ನನ್ನ ವಿವೇಕದಿಂದ ನೋಡ್ತಾ ಇದ್ದೇನೆ. ತಪ್ಪದು, ನನ್ನ ವಿವೇಕದಿಂದ ನೋಡ್ಬಾರ್ದು. ಯಾವಾಗಾರ ಸಿಕ್ಕದೆ ನಿಮ್ಮ ಅಪ್ಪ ಮಂದಿರು ಅಥವಾ ನಿಮ್ಮ ಮೇಷ್ಟ್ರು ಹೇಳದಿರು, ನಮ್ಮ ಕಾಲ ಹೆಂಗಿತ್ತು ಗೊತ್ತಾ, ಅಯ್ಯೋ ಅದೆಲ್ಲ ಬಿಡಿ ಅವಾಗ ಅಯ್ಯೋ ಅಂತಾರೆ ಎಲ್ಲರೂ. ಏನೂ ಇಲ್ಲ, ಹಿಂಗೇನೇ ಇತ್ತು. ನಾವು ಚುಡಾಯಿಸಿದ್ವಿ, ನಾವು ಲವ್ ಮಾಡೋ ಪ್ರಯತ್ನ ಮಾಡಿದ್ವಿ, ನಾವು ಹಿಂದೆ ಓಡಾಡಿದ್ವಿ, ಫೇಲ್ ಆಗಿದ್ವಿ, ಕೂತ್ಕೊಂಡಿದ್ವಿ ಅಷ್ಟೇ. ಮತ್ತಿದ್ದೇನಿಲ್ಲ. ಅಥವಾ ಬಹಳ ಹುಮ್ಮಸ್ಸಿನಿಂದ ಓಡಾಡ್ದಂಗೆ ತೋರಿಸಿದ್ವಿ, ಏನೂ ಆಗಿಲ್ಲ, ಮತ್ತೆ ಮೇಷ್ಟ್ರೆ ಬಂದಿದ್ದೀವಿ ಅಷ್ಟೇ. ಎಲ್ಲ ಈ ತರ ಹೇಳ್ತಿರ್ತೀವಿ. ಹಾಗಾಗಿ ಇಂಥ ಆತಂಕದಿಂದ ಭಯದಿಂದ ಬಂದ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸವಿನಯ ಪ್ರಾರ್ಥನೆ, ದಯಮಾಡಿ ಮೊಬೈಲ್ ನಾನು ಮಾತಾಡೋ ತನಕ ಬಳಸಬೇಡಿ. ನಾನು ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ, ನೀವು ಅಲ್ಲೇ ಇಟ್ಕೊಳ್ಳಿ, ಇಲ್ಲ ಒಳಗಿಟ್ಕೊಳ್ಳಿ. ಮೊಬೈಲ್ಗಿಂತ ನಾನು ಸುಂದರವಾಗಿ ಅಲ್ಲದೆ ಇರಬಹುದು, ಮೊಬೈಲ್ಗಿಂತ ಹೆಚ್ಚು ರಂಜನೀಯ ಅಲ್ಲದೆ ಇರ್ಬೋದು, ರಮಣೀಯ ಅಲ್ಲದೆ ಇರ್ಬೋದು. ಅದು ನಾನೇ. ನನ್ನ ಕ್ಲಾಸ್ಮೇಟ್ ಒಬ್ಳು MA ಮಾಡುವಾಗ ನಾನು ತುಂಬಾ ಚುಡಾಯಿಸ್ತಿದ್ದೆ. ಯಾವಾಗ ಹಿಂಗೆಲ್ಲ ನೀನ್ ತಲೆ ಕೂದಲೆಲ್ಲ ಉದುರು ಬಿಟ್ಟಿದೆ, ಬಾಂಡ್ಲಿ ಆಗ್ಬಿಟ್ಟಿದ್ಯಾ, ನೀನ್ ಯಾರು ಮದುವೆ ಆಗ್ತಾರೆ ಅಂತ, ನಿನ್ಗೆ ಯಾರು ಮದುವೆ ಆಗ್ತಾರೆ, ಬಾಂಡ್ಲಿ ಆಗ್ಬಿಟ್ಟಿದ್ಯಾ ನೀನೆಲ್ಲ. ನಾನೇ ಟೀಕೆ ಮಾಡ್ಕೋಬೇಕು, ಅಲ್ಲಿಂದ ಶುರು ಹೋಗ್ಬೇಕಿಲ್ಲ. ನೀವು ಹೇಳ್ತೀರಿ, ನೀವೇ ಶುರು ಮಾಡ್ತೀರಿ, ಅದಕ್ಕೆ ನಾನು ಹೇಳ್ಕೊಬಿಟ್ರೆ ನೀವು ಹೇಳಲ್ಲ. ನಾನು ಅದಕ್ಕೆ ಹೇಳ್ತಿದ್ದೆ, ಮದುವೆ ಆಗೋದಕ್ಕೆ ಕೂದಲೇ ಬಹಳ ಮುಖ್ಯ ಆಗೋದಾದ್ರೆ, ನಿಮ್ಗೆ ಮುಖ್ಯ ಆಗೋದಾದ್ರೆ ಒಂದು ಕರಡಿ ಮದುವೆ ಆಗೋ, ಹುಟ್ಟಿಗಿಂತ ಇರ್ಬೋದು, ಯಾವಾಗಲೂ ನೀನು ಎಲ್ಲಿ ಬೇಕಲ್ಲಿ ಹುಡುಕಿರ್ಬೋದು ಅಂತ ಸಮಾಧಾನ ಮಾಡ್ಕೋಬೇಕಲ್ವ ನಾವು. ಯಾರಿಗೆ ಮೇಲಿರುತ್ತೋ ಅವ್ರಿಗೆ ಒಳಗಿರಲ್ಲ, ಯಾರಿಗೆ ಒಳಗಿರುತ್ತೋ ಅವ್ರಿಗೆ ಮೇಲಿರಲ್ಲ. ಎಷ್ಟು ಚಂದ ನಾವು ಡಿಫೈನ್ ಮಾಡ್ಕೋಬೋದು, ಯೋಚನೆ ಮಾಡ್ಕೊಂಡು ನಾವೇ ರೀಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸಾಕ್ತಿರುವಂಥ ಒಂದು ಪ್ರಬಲ ಮಾಧ್ಯಮ ರಂಗಭೂಮಿ. ಇಡೀ ಪಂಚೇಂದ್ರಿಯನ್ನ ಎಚ್ಚರಿಕೆಯಿಂದ ಇರಿಸುವಂಥ ಒಂದು ದೃಶ್ಯ ಕಾವ್ಯ ರಂಗಭೂಮಿ. ನಿಮಗೆ ಒಂದು ಪುಸ್ತಕ ಓದಬೇಕಾದ್ರೆ ಕಣ್ಣುಗಳು ನಿಮಗೆ ಕೆಲಸ ಮಾಡಿದ್ರೆ ಸಾಕು ಅನ್ಸುತ್ತೆ, ಗ್ರಹಿಸ್ತಾ ಇದ್ರೆ ಸಾಕು. ಆದರೆ ಒಂದು ನಾಟಕ ನೋಡ್ತಾ ಇರ್ಬೇಕಾದ್ರೆ, ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಇಡೀ ನಿಮಗೆಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಿರ್ತವೆ. ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ತುಂಬ ಖುಷಿಯಾದ ಚಪ್ಪಾಳೆ ಹೊಡಿತೀವಿ, ವಿಸಲ್ ಆಗ್ತೀವಿ. ಒಂದು ನಾಟಕ ಅಂತ ಅದೆಷ್ಟು ಸತ್ಯ. ಈಗಿನ ಕಾಲದ್ದಲ್ಲ ಅದು, ಶೇಕ್ಸ್ಪಿಯರ್ಗಿನ್ನ ಇನ್ನೂ ಹಿಂದೆನೇ ಹೇಳಿದರು, ವರ್ಲ್ಡ್ ಈಸ್ ಎ ಸ್ಟೇಜ್, ವಿ ಆರ್ ಮಿಯರ್ಲಿ ಎ ಪ್ಲೇಯರ್ಸ್, everybody has to play many dimensional roles, and also everybody one day or the other day have to take an entrance and one day they have to exit. ಎಷ್ಟು ಸತ್ಯವಾದ ಮಾತಲ್ವಾ. ಈ ಜೀವನ ಅಂದರೆ ನಾಟಕ ರಂಗ. ನಾವು ಕಸ ಕುಡಿದವರು ಊಟ ಮಾಡ್ತಾರೆ, ಕಸ ಹೊಡೆಯೋರು. ಅದ್ಭುತವಾದ ಥಿಯೇಟರ್ ಇದೆ ಮೇಡಮ್. ನಾನು ರಂಗಭೂಮಿಯ ಹಿನ್ನೆಲೆ ಬಂದನು. ನನಗೆ ಲಾಸ್ಟ್ ಇಯರ್ ರಿಜಿಸ್ಟರ್ ಮೇಡಮು ಮಕ್ಕಳ ಶಿಬಿರ ಮಾಡೋಕೆ ಅವಕಾಶ ಕೊಟ್ಟಿದ್ರು. ಅಲ್ಲಿ ಒಂದು 2 ವರ್ಷ ನಾನು ಬಂದು PhD ಸೇರ್ಕೊಂಡು 2 ವರ್ಷ ಥಿಯೇಟರ್ ಬಗ್ಗೆ PhD ಮಾಡ್ತಿದ್ದೇನೆ. 2 ವರ್ಷದ ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ಟೀಮ್ ಕಟ್ಟಿ ಮಾಡೋಕ್ಕಾಗ್ತಿಲ್ಲ. ಕಲ್ಚರ್ ಟೀಮ್ ಇದೆ ಯೂನಿವರ್ಸಿಟಿಗಳಲ್ಲಿ, ಆ ಹೆಡ್ ಯಾರೋ ಒಂದು ಅಪ್ಡೇಟ್ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ವಿಶ್ವರಂಗಭೂಮಿ ದಿನಾಚರಣೆ ಅಂತ. ಒಂದು ಅಂತ ದೊಡ್ಡ ಸಂಸ್ಥೆ ಕಟ್ಲಿಲ್ಲ ಅಂದ್ರೆ ಬೇರೆ ಯಾರು ಮಾಡೋಕ್ಕಾಗುತ್ತೆ. ಇಂದಿದ್ದ ಚಿಕ್ಕ ಸಂಸ್ಥೆನಿಂದ ದೊಡ್ಡ ಆಡಿಟೋರಿಯಂ ಅಲ್ಲಿ ಮಾಡ್ಬೇಕಾದ್ರೆ ವಿಶ್ವವಿದ್ಯಾಲಯ ಹೆಂಗ್ ಮಾಡ್ಬೇಕಂತ ನೀವೇ ಊಹೆ ಮಾಡ್ಕೊಳ್ಳಿ. ಇನ್ನೆಲ್ಲ ಮುಖ್ಯ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಗಮನಕ್ಕೆ ಬಿಟ್ಟಿತ್ತು. ಧನ್ಯವಾದಗಳು ಮೇಡಮ್, ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಹೇಳಿಕೆ ಕೊಟ್ಟಿದ್ರ, ತುಂಬಾ ಖುಷಿ ಆಯ್ತು ಮೇಡಮ್. ಈಗ ಮುಂದಿನ ಕಾರ್ಯಕ್ರಮವನ್ನು ಲಕ್ಷ್ಮೀನಾರಾಯಣ ನಡೆಸ್ಕೊಡ್ತಾರೆ.